ಡಿಕೆಶಿ ಢಮಾರ್. ನಾನು ನವಿತಾ ಜೈನ್. ಡಿಕೆ ಶಿವಕುಮಾರ್ ಕಾಂಗ್ರೆಸ್ನ ಮೋಸ್ಟ್ ಪವರ್ಫುಲ್ ಲೀಡರ್. ಆದ್ರೆ ಇಂತಹ ಪವರ್ಫುಲ್ ಲೀಡರೇ ಈಗ ತಗಲಾಕೊಂಡ್ರ. ಶನಿ ಅವರ ಹೆಗಲೇರಿ ಕೂರ್ತ. ಟ್ರಬಲ್ ಶೂಟರ್ಗೆ ಬಿಗ್ ಟ್ರಬಲ್ ಎದುರಾಯ್ತಾ? ಡಿಕೆಶಿಗೆ ಜೈಲೂಟ ಗ್ಯಾರಂಟಿನ? ಅಷ್ಟಕ್ಕೂ ಇಡಿ ಅಧಿಕಾರಿಗಳನ್ನ ಕಂಡ್ರೆ ಡಿಕೆಶಿ ಢರ್ ಆಗೋದ್ಯಾಕೆ? ಏನಿದು ಕನಕಪುರ ಹುಲಿಗೆ ಸೇರಿದ 100 ಕೋಟಿ ರೂಪಾಯಿಯ ಆಸ್ತಿ ರಹಸ್ಯ? ಇವೆಲ್ಲವನ್ನ ಹೇಳ್ತೀವಿ ಈ ಸ್ಟೋರಿಯಲ್ಲಿ. ನಾವು ತಪ್ಪು ಮಾಡಿಲ್ಲ, ನಾನೇನು ಕ್ರಿಮಿನಲ್ ಅಲ್ಲ, ನಾನು ಯಾವ್ದಾದ್ರು ವಿದೇಶಕ್ಕೆ ಯಾವ ದುಡ್ಡು ಕಳಿಸಿಲ್ಲ. ಇವ್ರ ಮೇಲೆ ಹೂವು ಇಟ್ಕೊಂಡು ನಾನು ಬೆಂಗಳೂರು ಬಂದಿಲ್ಲ ಅಂತ ನಿಮ್ಗೆ ಹೇಳಿ ರಾಜಕಾರಣ ಮಾಡಕ್ಕೆ ಬಂದವನು. ಒಂದು ನಿಮಿಷ, ಪಾಲಿಟಿಕ್ಸ್ ಇಸ್ ನಾಟ್ ಎ ಫುಟ್ಬಾಲ್, ಇಟ್ ಇಸ್ ಎ ಚೆಸ್ ಗೇಮ್ ಅಂತ ನಾನು ಹೇಳಿದ್ದೇನೆ. ಸೊ ಹೇಳಿರೋಂಥ ಸಂದರ್ಭದಲ್ಲಿ ಆ ಚೆಸ್ನ ಯಾವ ಟೈಮ್ ಆಡಬೇಕು, ಹೆಂಗೆ ಆಡಬೇಕು ನಾವು ಮಾಡ್ತೀವಿ. ತಗಲಕೊಂಡ್ರ ಡಿಕೆಶಿ. ಟ್ರಬಲ್ ಶೂಟರ್ಗೆ ಬಿಗ್ ಟ್ರಬಲ್. ಡಿಕೆಶಿಗೆ ಜೈಲೂಟ ಗ್ಯಾರಂಟಿನ? ಡಿಕೆ ಶಿವಕುಮಾರ್ ಕಾಂಗ್ರೆಸ್ನ ಟ್ರಬಲ್ ಶೂಟರ್. ಆದ್ರೆ ಇಂಥ ಟ್ರಬಲ್ ಶೂಟರ್ಗೆ ಈಗ ಬಿಗ್ ಟ್ರಬಲ್ ಶುರುವಾಗಿದೆ. ಬಂಧನದ ಪುಕ ಎದುರಾಗಿದೆ. ಡಿಕೆಶಿಗೆ ಜೈಲೂಟ ಗ್ಯಾರಂಟಿನಾ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಹಾಗಾದ್ರೆ ಕನಕಪುರದ ಬಂಡಿಗೆ ಇಂಥ ಸಂಕಷ್ಟ ಎದುರಾಗಿರೋದು ಯಾಕೆ? ಇಡಿ ಅಧಿಕಾರಿಗಳು ಟ್ರಬಲ್ ಶೂಟರ್ಗಾಗಿ ತಲಾಶ್ ಮಾಡ್ತಿರೋದು ಯಾಕೆ? ಬಂಧನದ ಭೀತಿಯಿಂದ ಡಿಕೆಶಿ ಅದೇಗೆ ಬಚಾವಾಗ್ತಾರೆ? ಅಷ್ಟಕ್ಕೂ ಏನದು 120 ಕೋಟಿ ರಹಸ್ಯ? 400 ಕೋಟಿ ಅಘೋಷಿತ ಆದಾಯ ಪತ್ತೆಯಾಗಿದ್ದು ಹೇಗೆ? ಈ ಎಲ್ಲ ಪ್ರಶ್ನೆಗಳಿಗೂ ಒಂದೊಂದಾಗಿ ಉತ್ತರ ಕೊಡ್ತೀವಿ ನೋಡಿ. ಇಡಿ ಸಮನ್ಸ್ ವಿರುದ್ಧದ ಅರ್ಜಿ ವಜಾ. ಟ್ರಬಲ್ ಶೂಟರ್ಗೆ ಬಂಧನ ಭೀತಿ. ಅದು 2017 ಆಗಸ್ಟ್ ತಿಂಗಳು. ಐಟಿ ಅಧಿಕಾರಿಗಳು ಡಿಕೆಶಿ ಅವರ ಮನೆ ಮೇಲೆ ದಾಳಿ ನಡೆಸಿದ್ರು. ಆಗ 400 ಕೋಟಿ ರೂಪಾಯಿ ಅಘೋಷಿತ ಆದಾಯ ಪತ್ತೆಯಾಗಿತ್ತು. ಇದರ ಜಾಡು ಹಿಡಿದು ಇಂಚಿಂಚು ಜಾಲಾಡಿದ ಐಟಿ ಅಧಿಕಾರಿಗಳಿಗೆ ಡಿಕೆ ಶಿವಕುಮಾರ್ ಅವರ 120 ಕೋಟಿ ರೂಪಾಯಿ ಬೇನಾಮಿ ಆಸ್ತಿ ಮಾಡಿರೋದು ಗೊತ್ತಾಗಿತ್ತು. ಇದರಿಂದ ಈ ಪ್ರಕರಣ ಇಡಿ ವ್ಯಾಪ್ತಿಗೆ ಹೋಗಿತ್ತು. ಆಗ ಇಡಿ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗುವಂತೆ ಡಿಕೆಶಿಗೆ ಸಮನ್ಸ್ ಕಳಿಸಿದ್ರು. ಆದ್ರೆ ಈ ಇಡಿ ಅಧಿಕಾರಿಗಳ ಸಮನ್ಸ್ ರದ್ದುಗೊಳಿಸುವಂತೆ ಡಿಕೆಶಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಆದ್ರೆ ಗುರುವಾರ ಈ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಡಿಕೆಶಿ ಅರ್ಜಿಯನ್ನ ವಜಾಗೊಳಿಸಿದೆ. ಆ ಮೂಲಕ ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹೀಗಾಗಿನೇ ಡಿಕೆಶಿಗೆ ಬಂಧನದ ಭೀತಿ ಶುರುವಾಗಿದೆ. ಗುರುವಾರ ಬೆಳಿಗ್ಗೆಯಿಂದಲೇ ಡಿಕೆಶಿ ಆತಂಕಗೊಂಡಿದ್ರು. ಹೈಕೋರ್ಟ್ ತೀರ್ಪು ಏನಾಗುತ್ತೋ ಏನೋ ಅನ್ನೋ ಗೊಂದಲದಲ್ಲಿದ್ರು. ಈ ಮಧ್ಯೆ ಟ್ರಬಲ್ ಶೂಟರ್ಗೆ ಬಿಗ್ ಟ್ರಬಲ್ ಶುರುವಾಗೋದು ಗ್ಯಾರಂಟಿ ಅನ್ನೋ ಮಾತುಗಳು ರಾಜಕೀಯ ಪಡಸಾಲೆಯಲ್ಲಿ ಹೆಚ್ಚಾಗಿದ್ವು. ಇಂಥ ಮಾತುಗಳು ಹುಟ್ಕೊಳ್ಳೋಕೋ ಕಾರಣ ಇದೆ. ಆ ಕಾರಣ ಮತ್ಯಾವುದೂ ಅಲ್ಲ, ಅದೇ ಪಿ ಚಿದಂಬರಂ ಅವರ ಅಚ್ಚರಿಯ ಬಂಧನ. ಇವತ್ತು ಚಿದಂಬರಂ ಅವ್ರ ವಿಚಾರ ಇರ್ಬೋದು, ಬೇರೆ ಬೇರೆ ವಿರೋಧ ಪಕ್ಷದ ಮುಖಂಡಗಳಿರ್ಬೋದು, ಎಲ್ಲ ಸಂದರ್ಭದಲ್ಲೂ ನೋಡಿದಾಗ ಹಿಡಿದು ಯಾವುದೋ ಒಂದು ಅಜೆಂಡಾ ಇದೆ. ಇದು ಅಜೆಂಡಾ ಬೇಸ್ಡ್. ಭಾರತೀಯ ಜನತಾ ಪಾರ್ಟಿ ಯಾವ ಲೀಡರ್ನು ಕೂಡ ಮುಟ್ಟೋದಿಲ್ಲ. ಎಂಥ ದೊಡ್ಡ ಪ್ರಕರಣ ಇರಲಿ, ಎಂಥ ದೊಡ್ಡ ಆರೋಪ ಇರಲಿ, ಏನೇ ಇರಲಿ, ಏನೂ ಮಾಡೋಕ್ಕೆ ಹೋಗಲ್ಲ. ಚುನಾವಣೆ ಪೂರ್ವದಲ್ಲಿ ರೇಡ್ಗಳು ಮಾಡಿದ್ರು, ನಮ್ಮ ಕ್ಯಾಂಡಿಡೇಟ್ಸ್ ಮೇಲೆ ರೇಡ್ ಮಾಡಿದ್ರು, ನಮ್ಮ ಸಪೋರ್ಟರ್ಸ್ ಮೇಲೆ ರೇಡ್ ಮಾಡಿದ್ರು.
ಅಸೆಂಬ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಮಾಡಿದ್ರು, ಪಾರ್ಲಿಮೆಂಟ್ ಎಲೆಕ್ಷನ್ ಸಂದರ್ಭದಲ್ಲಿ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ಏಜೆನ್ಸಿನ ಇವತ್ತು ಅವರ ಕಪಿಮುಷ್ಟಿಲಿ ಇಟ್ಕೊಂಡು ಮಾಡ್ತಾರೆ. ಎಸ್, ಸೇಮ್ ಟು ಸೇಮ್ ಇದೇ ದುಸ್ಥಿತಿ ಮಾಜಿ ಸಚಿವ ಡಿಕೆಶಿಗೂ ಬರುತ್ತಾ ಅನ್ನೋ ಅನುಮಾನಗಳು ಎಲ್ಲರನ್ನು ಕಾಡ್ತಿವೆ. ಚಿದಂಬರಂ ಥರಾನೇ ಡಿಕೆಶಿಗೂ ಜೈಲಾಗುತ್ತಾ? ಇಡಿ ಅಧಿಕಾರಿಗಳು ಡಿಕೆಶಿಯನ್ನ ಎತ್ತಾಕೊಂಡು ಹೋಗ್ತಾರಾ ಅನ್ನೋ ಪ್ರಶ್ನೆಗಳು ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡ್ತಿವೆ. ಯಾಕಂದ್ರೆ ಡಿಕೆಶಿ ಮೇಲೆ ಆದಾಯ ತೆರಿಗೆ ವಂಚನೆಯ ಆರೋಪಗಳು ಕೇಳಿ ಬರ್ತಿವೆ. ಇದ್ರ ಜೊತೆಗೆ ಇಡಿ ಸಮನ್ಸ್ ರದ್ದು ಮಾಡುವಂತೆ ಡಿಕೆಶಿ ಸಲ್ಲಿಸಿದ್ದ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದೆ. ಹೀಗಾಗಿ ಈ ಪ್ರಕರಣದಲ್ಲಿ ಡಿಕೆಶಿ ಅರೆಸ್ಟ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ ಅನ್ನೋ ಮಾತುಗಳಿವೆ. ಯಾಕಂದ್ರೆ ಡಿಕೆಶಿಯನ್ನ ಸರಿಯಾಗಿ ತಗಲಾಕ್ಸೋಕೆ ಬಿಜೆಪಿ ನಾಯಕರು ಮಾಸ್ಟರ್ ಪ್ಲಾನ್ ಹೆಣೆದಿದ್ದಾರೆ ಎನ್ನಲಾಗುತ್ತಿದೆ. ಆ ಮಾಸ್ಟರ್ ಪ್ಲಾನ್ ಏನು ಅಂತ ಕೇಳಿದ್ರೆ ನೀವು ನಿಜಕ್ಕೂ ದಂಗಾಗಿ ಹೋಗ್ತೀರಾ. ಯಾಕಂದ್ರೆ ಅದು ಅಂತಿಂತ ಮಾಸ್ಟರ್ ಪ್ಲಾನ್ ಅಲ್ಲ. ಆ ಮಾಸ್ಟರ್ ಪ್ಲಾನ್ ವರ್ಕೌಟ್ ಆಗಿದ್ದೇ ಆದ್ರೆ ರಾಜ್ಯದಲ್ಲಿ ಡಿಕೆಶಿ ನಂತರ ಮತ್ತಷ್ಟು ರಾಜಕಾರಣಿಗಳು ಜೈಲಿನತ್ತ ಮುಖ ಮಾಡೋ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ರಾಷ್ಟ್ರ ರಾಜಕಾರಣದಲ್ಲಿ ಇಡಿ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, CBI ಈ ರೀತಿಯ ಸಂಸ್ಥೆಗಳನ್ನು BJPನವರು ರಾಜಕೀಯವಾಗಿ ಬಳಸ್ತಾ ಇರತಕ್ಕಂಥದ್ದನ್ನು ಇವತ್ತು ಗೋಡೆ ಬರಹಗಳಷ್ಟೇ ಸ್ಪಷ್ಟವಾಗಿ ದೇಶವ್ಯಾಪಿ ಕಾಣ್ತಾ ಇದೆ. ಹಾಗಾಗಿ ಯಾವ ಕೇಸುಗಳನ್ನು DK ಶಿವಕುಮಾರ್ ಅವರ ಮೇಲೆ ಸೇರಿದಂತೆ ವಿರೋಧ ಪಕ್ಷದ ನಾಯಕರುಗಳ ಮೇಲೆ ಏನು ಇಡಿ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ CBIನವರು ಏನು ತನಿಖೆಗಳು ಅಥವಾ ಕೇಸಸನ್ನು ರಿಜಿಸ್ಟರ್ ಮಾಡಿದ್ದಾರೆ, ಬಹುತೇಕ ಕೇಸಸ್ಸು ಇವತ್ತು ರಾಜಕೀಯ ಪ್ರೇರಿತವಾಗಿರತಕ್ಕಂಥದ್ದು ಆಗಿದ್ದಾವೆ. ಕೇಳಿದ್ರಲ್ಲ, ಕಾಂಗ್ರೆಸ್ ಮುಖಂಡರು ಹೇಳೋ ಮಾತುಗಳನ್ನ ಕೇಂದ್ರ ಸರ್ಕಾರ CBI, ED, IT ಸೇರಿ ಎಲ್ಲ ಸಂಸ್ಥೆಗಳನ್ನ ಬಳಸಿಕೊಂಡು ಪ್ರಭಾವಿ ನಾಯಕರನ್ನ ಹೆದರಿಸೋ ಕೆಲಸ ಮಾಡ್ತಿದೆಯಂತೆ. ಇದು ಹೀಗೆ ಮುಂದುವರೆದ್ರೆ ರಾಜ್ಯದ ಮತ್ತಷ್ಟು ರಾಜಕಾರಣಿಗಳಿಗೂ ಬಂಧನ ಭೀತಿ ಶುರುವಾಗಿದೆಯಂತೆ. ಹಾಗಾದ್ರೆ ಡಿಕೆಶಿ ಮುಂದೇನು ಮಾಡ್ತಾರೆ? ಬಂಧನದ ಭೀತಿಯಿಂದ ಅದೇಗೆ ಪಾರಾಗ್ತಾರೆ ಅನ್ನೋ ಪಿನ್ ಟು ಪಿನ್ ಮಾಹಿತಿಯನ್ನ ನಿಮ್ಮ ಮುಂದಿಡ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಡಿಕೆಶಿಯ ಬೇನಾಮಿ ಆಸ್ತಿ ಪತ್ತೆಯಾಗಿದ್ದು ಹೇಗೆ, ಡಿಕೆಶಿಗೆ ಅಘೋಷಿತ ಆದಾಯ ಪತ್ತೆಯಾಗಿದ್ದು ಹೇಗೆ ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಎರಡು 2017 ಆಗಸ್ಟ್ ತಿಂಗಳು ಡಿಕೆಶಿ ಮನೆ ಕಚೇರಿಗಳ ಮೇಲೆ IT ರೇಡ್. ಆಗ ಪತ್ತೆಯಾಗಿತ್ತು ಅಘೋಷಿತ 400 ಕೋಟಿ. ಎಸ್, 2017 ಆಗಸ್ಟ್ ತಿಂಗಳಿನಲ್ಲಿ DK ಶಿವಕುಮಾರ್ ಅವರ ಸದಾಶಿವನಗರದ ಬಂಗಲೆ ಮೇಲೆ IT ರೇಡ್ ಆಗಿತ್ತು. ಮನೆಯವರೆಲ್ಲ ಟೆರೆಸ್ ಮೇಲೆ ಬಂದು ನಿಲ್ಲುವಂತೆ ಮಾಡಿತ್ತು. ನಾನೇ ಬಾಸ್ ಅಂತ ಬೀಗುತ್ತಿದ್ದ ಡಿಕೆಶಿಗೆ ಮೊದಲ ಬಿಸಿ ತಟ್ಟಿದ್ದೆ ಅಂದು. ಯಾರೂ ನನ್ನನ್ನ ಮುಟ್ಟೋಕೂ ಆಗಲ್ಲ ಅಂತ ಬೀಗುತ್ತಿದ್ದ ಡಿಕೆಶಿಯ ಎಲ್ಲ ಲೆಕ್ಕಾಚಾರಗಳನ್ನು ಬುಡಮೇಲು ಮಾಡಿದ IT ಅಧಿಕಾರಿಗಳು ಡಿಕೆಶಿ ಮನೆ ಮಾತ್ರವಲ್ಲದೆ ಅವರ ಆಪ್ತರ ಮನೆ ಮೇಲೂ ದಾಳಿ ನಡೆಸಿದಾಗ ಅಕ್ಷರಶಃ ಡಿಕೆಶಿ ನಡುಗಿ ಹೋಗಿದ್ದು. ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಅವತ್ತಿನ IT ದಾಳಿಯಲ್ಲಿ ಬರೋಬ್ಬರಿ 400 ಕೋಟಿ ರೂಪಾಯಿ ಅಘೋಷಿತ ಆದಾಯ ಪತ್ತೆಯಾಗಿತ್ತು. ಅಕ್ರಮ ಆಸ್ತಿ ತೆರಿಗೆ ವಂಚನೆ ಸಂಬಂಧ ಸತತ 2 ವರ್ಷದಿಂದ ವಿಚಾರಣೆಗೆ ಒಳಗಾಗುತ್ತಿದ್ದಾರೆ DK ಶಿವಕುಮಾರ್. ಇನ್ನು ಇದರ ತನಿಖೆ ಕೈಗೊಂಡ ಅಧಿಕಾರಿಗಳಿಗೆ ಡಿಕೆಶಿ ಬೇನಾಮಿ ಆಸ್ತಿ ಹೊಂದಿದ್ದಾರೆ ಅನ್ನೋ ಸುಳಿವು ಸಿಕ್ಕಿತ್ತಂತೆ. ಇದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಿದಾಗ DK ಶಿವಕುಮಾರ್ ಅವರು ಮತ್ತಷ್ಟು ಮಂದಿಯ ಹೆಸರಲ್ಲಿ ಆಸ್ತಿ ಮಾಡಿರೋದು ಗೊತ್ತಾಗಿತ್ತು. ಸುಮಾರು 120 ಕೋಟಿ ರೂಪಾಯಿಗೂ ಹೆಚ್ಚು ಬೇನಾಮಿ ಆಸ್ತಿ ಹೊಂದಿದ್ದಾರೆ ಅಂತ ಹೇಳಲಾಗುತ್ತಿದೆ.
ಸದ್ಯ ಪ್ರಕರಣದ ತನಿಖೆ ಅಂತಿಮ ಹಂತದಲ್ಲಿದ್ದು ಆದಷ್ಟು ಬೇಗ ಅಂತಿಮ ವರದಿಯನ್ನು ದೆಹಲಿಯ ಬೇನಾಮಿ ನ್ಯಾಯಾಧಿಕರಣಕ್ಕೆ ಸಲ್ಲಿಸೋಕೆ ಇಡಿ ಅಧಿಕಾರಿಗಳು ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಡಿಕೆ ಶಿವಕುಮಾರ್ ಅವರು ಹೊಂದಿದ್ದಾರೆ ಎನ್ನಲಾದ 120 ಕೋಟಿ ರೂಪಾಯಿ ಬೇನಾಮಿ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ಸಾಧ್ಯತೆಯೂ ಇದೆ. ಒಂದೊಮ್ಮೆ ಅಕ್ರಮ ಆಸ್ತಿ ಹೊಂದಿರೋದು ಸಾಬೀತಾದ್ರೆ ಸಚಿವ ಡಿಕೆ ಶಿವಕುಮಾರ್ ಅವರು ಜೈಲು ಸೇರೋದು ಗ್ಯಾರಂಟಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಎಸ್, ಡಿಕೆ ಶಿವಕುಮಾರ್ ವಿರುದ್ಧ ಬೇನಾಮಿ ಆಸ್ತಿ ಸೇರಿದಂತೆ ತೆರಿಗೆ ವಂಚನೆ ಆರೋಪವೂ ಇದೆ. ಹೀಗಾಗಿ ಈ ಬಗ್ಗೆ ತನಿಖೆ ನಡೀತಾ ಇದೆ. ಇದೇ ಸಂಬಂಧ ಕೆಲ ತಿಂಗಳ ಹಿಂದೆ ಡಿಕೆ ಶಿವಕುಮಾರ್ ಅವರ ತಾಯಿಯನ್ನು ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ರು. ಇದರ ಬಗ್ಗೆ ಡಿಕೆ ಶಿವಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದ್ರು. ಡಿಕೆ ಶಿವಕುಮಾರ್ ಅವರು ಎಲ್ಲೆಲ್ಲಿ ಮತ್ತು ಯಾವ ರೂಪದಲ್ಲಿ ಅಕ್ರಮ ಆಸ್ತಿ ಹೊಂದಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಕೆ ಐಟಿ ಅಧಿಕಾರಿಗಳು ಹರಸಾಹಸ ಪಟ್ಟಿದ್ರು. ಕಳೆದ 2 ವರ್ಷದಿಂದ ಈ ಬಗ್ಗೆ ತನಿಖೆ ನಡೆಸ್ತಾನೆ ಬಂದಿದ್ರು. ಇದೀಗ ಆ ತನಿಖೆ ಅಂತಿಮ ಹಂತ ತಲುಪಿದ್ದು ಡಿಕೆ ಶಿವಕುಮಾರ್ ಅವರ ಬೇನಾಮಿ ಆಸ್ತಿ ಮುಟ್ಟುಗೋಲಿಗೂ ಐಟಿ ಅಧಿಕಾರಿಗಳು ಭರ್ಜರಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ಎನ್ನಲಾಗುತ್ತಿದೆ. ಆದ್ರೆ ಯಾರ ಹೆಸರಲ್ಲಿ ಡಿಕೆಶಿ ಬೇನಾಮಿ ಆಸ್ತಿ ಮಾಡಿದ್ದಾರೆ ಅನ್ನೋದನ್ನ ಈಗಲೇ ಬಹಿರಂಗಪಡಿಸಲು ಐಟಿ ಅಧಿಕಾರಿಗಳು ನಿರಾಕರಿಸಿದ್ರು. ಐದು ವರ್ಷದಲ್ಲಿ 368 ಕೋಟಿ ರೂಪಾಯಿ ಹೆಚ್ಚಳ, ಮಗಳ ಹೆಸರಲ್ಲಿದೆ 102 ಕೋಟಿ ರೂಪಾಯಿ ಪ್ರಾಪರ್ಟಿ. ಡಿಕೆಶಿ ಆಸ್ತಿ ವಿವರ ನೋಡಿ ದಂಗಾಗಿತ್ತು ಕರ್ನಾಟಕ. ಎಸ್, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ನಾನಾ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದ ಡಿಕೆಶಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇಂಧನ ಖಾತೆ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು. ಅನಂತರ ಸಮ್ಮಿಶ್ರ ಸರ್ಕಾರದಲ್ಲಿ ಜಲಸಂಪನ್ಮೂಲ ಸಚಿವರಾಗಿದ್ರು. ಆದರೆ ಕಳೆದ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಆಸ್ತಿ ವಿವರಗಳನ್ನು ಡಿಕೆಶಿ ಸಲ್ಲಿಸಿದಾಗ ಇಡೀ ರಾಜ್ಯದ ಜನರೇ ದಂಗಾಗಿ ಹೋಗಿದ್ರು. ಯಾಕಂದ್ರೆ 5 ವರ್ಷಗಳಲ್ಲಿ ಡಿಕೆಶಿ ಆಸ್ತಿ ಬರೋಬ್ಬರಿ 368 ಕೋಟಿ ರೂಪಾಯಿಗಳಷ್ಟು ಹೆಚ್ಚಾಗಿ 619 ಕೋಟಿಗೆ ಬಂದು ನಿಂತಿತ್ತು. ಆದರೆ ಕಳೆದ ಚುನಾವಣೆ ವೇಳೆ ಡಿಕೆಶಿ ಘೋಷಿಸಿದ್ದು ಕೇವಲ 251 ಕೋಟಿ ರೂಪಾಯಿ ಮಾತ್ರ. ಡಿಕೆ ಶಿವಕುಮಾರ್ ಆಸ್ತಿಯಲ್ಲಿ ಈ ಮಟ್ಟಿನ ಏರಿಕೆ ಆಗಿರೋದು ಸಹಜವಾಗಿಯೇ ಎಲ್ಲರ ಆಶ್ಚರ್ಯಕ್ಕೆ ಕಾರಣವಾಗಿತ್ತು. ಮಗಳು ಐಶ್ವರ್ಯ ಹೆಸರಲ್ಲಿ 102 ಕೋಟಿ ರೂಪಾಯಿ ಆಸ್ತಿ ಮಾಡಿರೋ ಡಿಕೆ ಶಿವಕುಮಾರ್ಗೆ ಸಾರ್ವಜನಿಕವಾಗಿ ಹಲವು ಪ್ರಶ್ನೆಗಳು ತೂರಿ ಬಂದಿದ್ವು. 5 ವರ್ಷದಲ್ಲಿ ಆಸ್ತಿ ಗಣನೀಯವಾಗಿ ಹೆಚ್ಚಳವಾಗಿದ್ದು ಹೇಗೆ ಅನ್ನೋ ಪ್ರಶ್ನೆ ಇನ್ನೂ ಜನರಲ್ಲಿದೆ. ಆ ಪ್ರಶ್ನೆಗಳು ಇರೋ ನಡುವೆಯೇ ಇಡಿ ಸಮನ್ಸ್ ರದ್ದು ಕೋರಿ ಡಿಕೆಶಿ ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ದ ಅರ್ಜಿ ವಜಾಗೊಂಡಿದೆ. ಹೀಗಾಗಿ ಇಡಿ ಅಧಿಕಾರಿಗಳಿಂದ ಟ್ರಬಲ್ ಶೂಟರ್ಗೆ ಬಂಧನ ಭೀತಿ ಎದುರಾಗಿದೆ. ಹಾಗಾದ್ರೆ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಯಾರ್ಯಾರ